ಎರಡೆರಡು ಹಾಡು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಒಂದು ಕರಿಮಣಿ ಮಾಲೀಕ ನೀನಲ್ಲ, ಇನ್ನೊಂದು ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು, ಕಾರಣ ಕಣ್ಣಿಂದ ತಪ್ಸ್ಕೊಂಡು ಹೋಗ್ಬಿಟ್ಟಿದ್ರು. ವೆಲ್ಕಮ್ ಬ್ಯಾಕ್ ಹೊರಟ ಪ್ರಶಾಂತ್ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಈ ಸಿನಿಮಾ ಮೂಲಕ ಮತ್ತೆ ಸ್ಯಾಂಡಲ್ವುಡ್ಗೆ ರೀ ಎಂಟ್ರಿ ಪಡ್ಕೊಳ್ತಿದ್ರು. ಡೈರೆಕ್ಟರ್ ಹೆಸರು ಶೂನ್ಯ, ಆದರೆ ತಲೆಯಲ್ಲಿ ಫುಲ್ ತುಂಬಿದೆ. ಐ ಆಮ್ ವೆರಿ ಪ್ರೌಡ್. ಭಾರತದಲ್ಲೇ ಇದು ಬಹಳ ಅಪರೂಪ. MSc ಮಾಡಿದ್ದಾರೆ ಫಿಲ್ಮ್ ಮೇಕಿಂಗ್ ನಲ್ಲಿ ಮತ್ತು PhD ಸೆಕೆಂಡ್ ಇಯರ್ ಮಾಡ್ತಿದ್ದಾರೆ ಫಿಲ್ಮ್ ಮೇಕಿಂಗ್ ನಲ್ಲಿ. ನಮ್ಮ ಶೂನ್ಯ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡ್ಕೊಳ್ತಾ, ಕ್ಯಾಪ್ಟನ್ ಆಫ್ ದ ಶಿಪ್ ನಮ್ಮ ಡೈರೆಕ್ಟರ್ ಶೂನ್ಯ. ಸಿನಿಮಾ ಅಂದ ಕೂಡಲೇ ಎಲ್ಲರಿಗೂ ಒಂದು ಪಿಲ್ಲರ್ಸ್ ಅಂದರೆ ನಮ್ಮ ಅನ್ನದಾತರು, ಪ್ರೊಡ್ಯೂಸರ್ಸ್. ಸೊ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಸೂಪರ್ ಟ್ಯಾಲೆಂಟ್ ಅವ್ರಿಗೆ ಒಂದು ಮಾಡೋಣ. ಹೌ ಸ್ಪೆಷಲ್ ಇಸ್ ದಿಸ್ ಸಿನಿಮಾ? ಡೈರೆಕ್ಟರೇ ಹೇಳಿದ್ದು. ಸೊ ಮ್ಯೂಸಿಕ್ ಪ್ಲೇಸ್ ಎ ವೈಟಲ್ ರೋಲ್ ನಮ್ಮ ಸಿನಿಮಾನಲ್ಲಿ ಅಂತ. ಹಾಗಾಗಿ ಮುಖ್ಯ ಪಾತ್ರ ಸಿನಿಮಾದು. ಗುರು ಅಣ್ಣ ಇತ್ತೀಚೆಗೆ ಗುರುಕಿರಣ್ ಅವರು ಸಿನಿಮಾಗಳನ್ನ ಒಪ್ಕೊಳ್ಳುವಾಗ ತುಂಬಾ ಚೂಸಿ ಆಗಿದ್ದಾರೆ. ಬಟ್ ಈ ಸಿನಿಮಾದ ಒಂದು ಕಂಟೆಂಟ್ ಕೇಳಿ ಬಹಳ ಆಕರ್ಷಿತರಾಗಿ ಸಿನಿಮಾ ಒಪ್ಕೊಂಡಿದ್ದಾರೆ ಅಂತ ನಾನು ಕೂಡ ಭಾವಿಸ್ತೇನೆ. ಅಂಡ್ ಕಂಗ್ರ್ಯಾಚುಲೇಷನ್ಸ್ 25 ವರ್ಷದ ಜೀವನ. ಅಫ್ಕೋರ್ಸ್ ರೋಸಿ ಒಂದಿಬ್ಬರು ಗೆಟಪ್. ಈ ಚಿತ್ರದಲ್ಲಿ ನಾನು ಹೇಳ್ಬೇಕಂದ್ರೆ ಎಲ್ಲರೂ ಹೀರೋಗಳೇ, ಎಲ್ಲ ಒಂದೊಂದು ಹೀರೋಗಳ ಗೆಟಪ್ ತೋರಿಸ್ತಾ ಇದ್ದಾರೆ ಡೈರೆಕ್ಟ್ರು. ನಾನು ಆ್ಯಕ್ಚುಲಿ ಚಿತ್ರ ಇವ್ರು ಹೇಳಿದಂಗೆ ಒಪ್ಕೊಳಕ್ಕೆ ಕಾರಣ, ಒಂದು ಡೈರೆಕ್ಟ್ರು ಫಸ್ಟ್ ಬಂದು ನನಗೆ ಯಾವುದು ಬೇರೆಯವ್ರು ಬಂದು ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಎಲ್ಲ ಕತೆ ಹೇಳಿ ಆಮೇಲೆ ಮಾತಾಡ್ತಾರೆ. ಫೈನಲ್ ಹೆಂಗೆ ಬರುತ್ತೆ ಗೊತ್ತಿರಲ್ಲ. ಬಟ್ ಇವರು ಬರುವಾಗ ನನಗೆ ಒಂದು ಟೀಸರ್ ಥರ ಮಾಡಿ, ಟೀಸರ್ದು ಒಂದು ಪೋರ್ಷನ್, ಒಂದು 3 minutes ಕಟ್ ಕೊಟ್ಟರು ನನಗೆ. ಇದು ಲುಕ್ ಆ್ಯಂಡ್ ಫೀಲ್ ಆಫ್ ದ ಫಿಲ್ಮ್ ಅಂತ ಹೇಳಿ ವೆರಿ ಇಂಪ್ರೆಸಿವ್. ಯಾಕೆಂದರೆ ಆ ಕಾನ್ಫಿಡೆನ್ಸ್ ಇಲ್ದಿದ್ರೆ ಹಂಗೆ ಬಂದು ತೋರಿಸಲ್ಲ. ಅಂದರೆ ಮಚ್ ಬಿಫೋರ್ ಪಿಕ್ಚರ್ ಮಾಡೋ ಮೊದಲೇ ಒಂದು ಪ್ರಾಕ್ಟಿಕಲ್, ನನ್ನ ಲೆಕ್ಕದಲ್ಲಿ ಒಂದು ಮಾಕ್ ಶೂಟಿಂಗ್ ಥರ ಮಾಡಿದ್ದಾರೆ. ಆ್ಯಂಡ್ ಅದನ್ನು ಒಪ್ಕೊಳ್ಳೋಕ್ಕೆ ಪ್ರೊಡ್ಯೂಸರ್ಗೂ ತಪ್ಪಬೇಕು. ಯಾಕಂದರೆ ಒಂದು ಸಣ್ಣ ಪಿಕ್ಚರ್, ಅದ್ರಲ್ಲಿ ಫೈಟ್ ಇದೆ, ಫೀಲಿಂಗ್ ಇದೆ. ಒಂದು ಸಣ್ಣ ಪಿಕ್ಚರ್ ತಗೊಂಡಂಗೆ ಖರ್ಚಿದೆ. ಏನು ಸ್ಟಾರ್ಟಿಂಗ್ ಹಿಂಗೆ ಮಾಡಿಸ್ತಾರಂತ ಬೇಸಿಕಲ್ಲಿ ಪ್ರೊಡ್ಯೂಸರ್ಗೆ ಇರುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಇಲ್ಲಿ ಈ ಚಿತ್ರದಲ್ಲಿ ಸ್ಟ್ರಾಂಗ್ ಪಾಯಿಂಟ್ ನನ್ನ ಪ್ರೊಡ್ಯೂಸರ್, ಕಾಂಪ್ರಮೈಸ್ ಇಲ್ಲ, ಎಲ್ಲ ಒಂದು ಲೆವೆಲಾಗಿ ಮಾಡೋಣ, ಯಾವ ಭಾಷೆಗಿಂತ ಕಮ್ಮಿ ಇಲ್ಲ ಅಂತ ಹೊರಟಿದ್ದಾರೆ. ಅದಕ್ಕೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಖರ್ಚು ಮಾಡ್ಸಕ್ಕೆ ಒಬ್ಬ ತಾಕತ್ತಿನ ಹೋಗ್ಬೇಕು, ಅದು ವರ್ತ್ ಇರಬೇಕು ಎವ್ರಿ ಪೆನ್ನಿ ಅಂತ. ಡೈರೆಕ್ಟರ್ ಇಸ್ ಡೂಯಿಂಗ್ ಅ ವಂಡರ್ಫುಲ್ ಜಾಬ್. ನಾನು ಹೇಳ್ಬೇಕಂದ್ರೆ ಪ್ಯಾಷನ್ ಇದೆ. ಅಂದರೆ ಈ ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ತಗೋಬೇಕು, ಅಥವಾ ಇನ್ನೊಂದು ಪ್ರೊಡಕ್ಷನ್ ಜೊತೆ ಮಾತಾಡೋದು. ಒಂದು ಪಿಕ್ಚರ್ ಅಂದರೆ ಒಂದು ಪಿಕ್ಚರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಇಟ್ಸ್ ಎ ವೆರಿ ಗುಡ್ ಕ್ವಾಲಿಟಿ. ನಾನು ಹೇಳೋದು ಇತ್ತೀಚೆಗೆ ಹೊಸ ನಿರ್ದೇಶಕರಲ್ಲಿ ಅದು ತುಂಬ ಕಮ್ಮಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಬೆಳವಣಿಗೆ ಹಂಗರ್ ಜಾಸ್ತಿ ಇರೋದ್ರಿಂದ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ. ಸೊ ಅದರಲ್ಲಿ ಕ್ಯಾರಿಯರ್ ಸ್ವಲ್ಪ ಏಟು ಬೀಳುತ್ತೆ. ಬಟ್ ಅವರು ಒಂದು ಪಿಕ್ಚರ್ ವಿಚ್ ಇಸ್ ಅ ಸಕ್ಸಸ್ ಇದು ಕೊಟ್ಟು, ಇನ್ನು ಈಗ ಈ ಸ್ಟಿಲ್ ವರ್ಕಿಂಗ್ ಆನ್ ಜಸ್ಟ್ ಒಂದು ಪ್ರಾಜೆಕ್ಟ್ ಅಂದರೆ ಅವ್ರ ಡೆಡಿಕೇಶನ್ ತೋರಿಸ್ತಾ ಇದೆ. ನಾನು ಇನ್ನೊಂದು ಖುಷಿ ಅಂದರೆ ನನ್ನ ಸ್ನೇಹಿತ ಪ್ರಶಾಂತ್ ಆಫ್ಟರ್ ವೆರಿ ಲಾಂಗ್ ಟೈಮ್, ಮತ್ತು ನಾನು ಸಿಕ್ಕೂ ಇಲ್ಲ, ಒಂದು 10 ವರ್ಷ ಮುಂಚೆ ನನಗೆ ಸಿಕ್ಕಿದ್ದ ಶ್ರೇಮ, ಆಮೇಲೆ ಫೋನಲ್ಲೇ ಮಾತಾಡಿದ್ದು. ಅವ್ರದ್ದು ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ತೀನಿ. ದಟ್ಸ್ ಆ್ಯಂಡ್ ದಿಸ್ ಅ ವೆರಿ ನೈಸ್ ಪ್ರಾಜೆಕ್ಟ್. ಎಲ್ಲದಕ್ಕೂ ಯಾವತ್ತು ಒಬ್ಬ ನಿರ್ದೇಶಕ ಹೋಗುವಾಗ ನಾನು ಇಲ್ಲ ಮಾರ್ಕೆಟಿನ ದೊಡ್ಡ ಹೀರೋ ಅಂತ ಬೇಕು ಅಂತ ಹೋಗೋದು ಬಿಟ್ಟು, ಇದರಲ್ಲಿ ಈ ಚಿತ್ರದಲ್ಲಿ ಎಲ್ಲ ಪಾಪ್ಯುಲರ್ ಫೇಸಸ್ಸು, ಬಟ್ ಏನು ಟ್ರೆಂಡ್ ಮಾರ್ಕೆಟ್ ಅಂತ ಇರೋಣ ಅಂತ ಹಾಕಿಲ್ಲ, ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಆ ಕಾನ್ಫಿಡೆನ್ಸ್ಗೆ ನಾನು ಜೊತೆ ಇರ್ತೀನಿ. ಐ ಆಮ್ ಜಸ್ಟ್ ಟ್ರೈಯಿಂಗ್ ಮೈ ಬೆಸ್ಟ್. ಯಾಕಂದರೆ ಸಿಚುವೇಶನ್ ಚೆನ್ನಾಗಿ ಬಂದಿದೆ, ಸಾಂಗ್ ಸಿಚುವೇಶನ್ ಚೆನ್ನಾಗಿ ಬಂದಿದೆ. ಅಂಡ್ ಅಫ್ಕೋರ್ಸ್ ಇದರಲ್ಲಿ ಹೊಡಿಬೋದು ಅನ್ಸುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನು ಇವತ್ತು ನಾಲ್ಕಿದೆ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ಏನೋ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಉಪೇಂದ್ರ ಹಿಟ್ಟಾದಾಗ ಫಸ್ಟ್ ರಿಲೀಸ್ ಆದ ತಕ್ಷಣ ಫಸ್ಟ್ ಒಂದು ಪೇಪರಲ್ಲಿ ಬಂದಿತ್ತು ತೋಪೆದ್ದ ಉಪೇಂದ್ರ ಹಾಡುಗಳು ಅಂತ. ವಾಸು ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ ಯಾರು ಬರೆದಿದ್ದು ಅಂತ ಗೊತ್ತಿದೆ. ಫಸ್ಟ್ ಡೇ ಫಸ್ಟ್ ಈವ್ನಿಂಗ್ ಆಗಿದ ತಕ್ಷಣ ಫಸ್ಟ್ ಬಂದಿದ್ದದೆ.
ಇದಾದ್ಮೇಲೆ ಇದರಲ್ಲಿ ಹಿಟ್ ಅಂದ್ರೆ ನಿಮಗೆ ಉಪ್ಪಿಗಿಂತ ರುಚಿ ಇಲ್ಲ ಒಂದು ಬೇರೆ ತರ ಹೋಗಿತ್ತು. ಈ ಕಡೆಯಿಂದ ನಂದು ಫಸ್ಟ್ ಸಾಂಗ್ 2008. ಸೊ ಅದು ಒಂಥರ ಇಟ್ ವಾಸ್ ಎ ಮ್ಯಾಸಿವ್ ಹಿಟ್. ಇಲ್ಲಿ ತೆಲುಗು ಎಲ್ಲ ಹಿಟ್ಟು. ಈ ಕಡೆಯಿಂದ ಬರೀ ಒಳ್ಳುನು ಸೂಪರ್ ಹಿಟ್ ಆಗಿತ್ತು. ಮಸ್ತ್ ಹುಡುಗಿ ಬಂದು. ಸೊ ಎಲ್ಲ ಹಿಟ್ ಜೊತೆ ಇದು ಎಲ್ಲ ಮಧ್ಯದಲ್ಲಿ ಅಲ್ಲಿಗಿತ್ತು ಇದು. ಆಕ್ಚುಲಿ ಆ ಉಳಿದ ಸಾಂಗ್ಸ್ ಲೆವೆಲ್ಗೆ ಹೋಗಿಲ್ಲ ಕಾಣುತ್ತೆ. ಅಂಡ್ ಎವ್ರಿ ಡಾಗ್ ಹ್ಯಾಸ್ ಇಸ್ ಡೇ ಅಂತ ಹೇಳಿದ ತಕ್ಷಣ ಸಡನ್ ಅದೇನೋ ಈಗ ಟ್ರೆಂಡ್ ಆಗ್ತಾ ಇದೆ. ಒಂದು ಖುಷಿ ಅದೇ ಏನಂತ ಗೊತ್ತಿಲ್ಲ. ಆಮೇಲೆ ಮುಂಚೆ ಇದೇ ತರ ಅಂದ್ರೆ ನಾವು ಹೋಗುವಾಗಲೇ ಆಯ್ತು ಅಂದ ಕೂಡ್ಲೆ ನಮ್ಗೆ ಗಣೇಶ ಫೆಸ್ಟಿವಲ್ ಅಥವಾ ಕನ್ನಡ ರಾಜ್ಯೋತ್ಸವ, ಅಲ್ಲಲ್ಲಿ ವೇದಿಕೆ, ಅಲ್ಲಲ್ಲಿ ಸಾಂಗು, ಆಮೇಲೆ ಯಾವ್ದಾದ್ರು ಈ ಕಾರ್ ಫುಲ್ ಓಪನ್ ಮಾಡಿ ಫುಲ್ ಸೌಂಡ್ ಹಾಕಿ ತಿರುಗೋರು ಆಟೋದಲ್ಲಿ. ಈಗ ನಾನು ಇತ್ತೀಚೆಗೆ ನಾನು ಆಟೋದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ ಕೇಳದೆ ಇದು ಕೇಳಿ ತುಂಬಾ ಟೈಮ್ ಆಯ್ತು. ಸೊ ಅದೊಂದು ಆಮೇಲೆ ಅದು ಅಷ್ಟು ಕ್ರೇಜ್ ಬರೋ ಕಾರಣ ಅಂದ್ರೆ ನನಗೆ ಗೊತ್ತಿಲ್ಲ. ಅದೇನೋ ನಾನು ಹೇಳ್ದಲ್ಲ, ಅದು ಯಾವ್ದಕ್ಕೆ ಒಂದೊಂದು ಸಾಂಗಿಗೆ ಟೈಮ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ನಂಬಕ್ಕಾಗಲ್ಲ. ಹೌದಾ, ಯಾವತ್ತೂ ಆಗಿದ್ದ ಸಾಂಗು ಬೇರೆ ಎಲ್ಲ. ಇತ್ತೀಚೆಗೆ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಾದ್ರೆ ಇದಕ್ಕೆ ಖರ್ಚು ಎಷ್ಟು ಮಾಡ್ಬೇಕಂದ್ರೆ ಸಾಂಗಿಂತ ಜಾಸ್ತಿ ಪ್ರಮೋಷನ್ ಖರ್ಚು ಮಾಡ್ಬೇಕಾಗತ್ತೆ. ಇದು ಏನಿಲ್ಲದೆ ಓಡ್ತಾ ಇದೆ ಅಂದ್ರೆ ಓಕೆ, ಸಾಂಗಿನ ಸ್ಟ್ರೆಂತ್ ಆಗಿದೆ ಅಂತ ಅನ್ಸುತ್ತೆ. ಸಾಂಗ್ ಅಂಡ್ ಲಿರಿಕ್ಸ್ ಕರಿಮಣಿಗೆ ವ್ಯಾಲ್ಯೂ ಇದೆಯನ್ನ. ಓಕೆ, ಯಾಕಂದ್ರೆ ಒಂದ್ ಟೈಮಲ್ಲಿ ಕರಿಮಣಿ ಅಂತ ಕಿತ್ತೋಗಿಯೋದು ಅಂದ್ರೆ ಅದನ್ನ ಆ ಸೀನಲ್ಲಿ ಎಷ್ಟು ಡ್ರಾಮಾ ಇರುತ್ತೆ ಅಂದ್ರೆ ಈಗ ಏನಿಲ್ಲ, ಡ್ರೆಸ್ಸಿಗೆ ಸೂಟ್ ಆಗದಿದ್ದು ತೆಗೆದಾಕ್ತಾರೆ ಅವ್ರಿಗೆ ಮುಂಚೆ. ಸೊ ಆ ವ್ಯಾಲ್ಯೂ ಹಳೆ ಕರಿಮಣಿಗಿದ್ದಷ್ಟು ವ್ಯಾಲ್ಯೂ ಇವತ್ತಿದೆ ಅಂತ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಈಗೆಲ್ಲ ಒಂದು 3-4 ಕರಿಮಣಿ ಇರುತ್ತೆ ಕಾಂಬಿನೇಷನ್ ಒಂದೊಂದು ಡ್ರೆಸ್ಸಿಗೆ ಅಂತ ಇರುತ್ತೆ. ಸೊ ಇಟ್ಸ್ ಬಿಕಮ್ ಆ ಫ್ಯಾಷನ್ ಬಿಟ್ಟು ಆ ಸೆಂಟಿಮೆಂಟ್. ಮುಂಚೆ ಎಲ್ಲ ಒಂದು ಕರಿಮಣಿ ಕಿತ್ತೋಗಿದಂದ್ರೆ ಅದು ಹೆವಿ ಡ್ರಾಮಾ ಇರುತ್ತೆ ಒಂದು ಪಿಕ್ಚರ್ ಅಲ್ಲಿ. ಸೊ ಹಂಗೆ ಅಂತ ಅದಕ್ಕೆ ಅಷ್ಟು ವ್ಯಾಲ್ಯೂ ಇತ್ತು. ಈಗ ಇದೆಯಾ ಗೊತ್ತಿಲ್ಲ ನನಗೆ, ಬಟ್ ಈಗ ಸಡನ್ ಕರಿಮಣಿಗೆ ವ್ಯಾಲ್ಯೂ ಬಂದಿದೆ. ಕರಿಮಣಿ ಮಾಲೀಕರು ಯಾರೇ ಇದ್ರು ಸಹ ಒರಿಜಿನಲ್ ಮಾಲೀಕರು ನೀವೇ ಅಲ್ವಾ? ಎಷ್ಟು ಖುಷಿ ಸರ್. ನಾನು ಹೆಂಡ್ತಿದ್ದು ಒಂದೇ ಅಣ್ಣ. ಅಲ್ಲ, ಒಂದು ಎನಿಥಿಂಗ್ ನಮ್ ಕೆಲ್ಸಕ್ಕೆ ಯಾವ್ದೊಂದು ಕೆಲ್ಸಕ್ಕೆ ಒಂದು ಬೆಲೆ ಬಂದಾಗ ಅಥವಾ ಕೆಲ್ಸದ ಬಗ್ಗೆ ಯಾರಾದ್ರು ಮಾತಾಡುವಾಗ ಡೆಫಿನೆಟ್ ಆ ಒಂದು ಖುಷಿ ಇದೆ, ಆಗತ್ತೆ. ಐ ಥಿಂಕ್ ಸ್ವಲ್ಪ ನಾನು ಆಕ್ಚುಲಿ ಈಗ ರಿಲೀಸ್ ಯಾವುದಿಲ್ಲ 4 ವರ್ಷದ ಐ ಥಿಂಕ್ ಎಲ್ಲ ಪಿಕ್ಚರ್ ತಗೊಂಡಿದ್ದು ನಾನು ಕೊರೋನಾ ಮುಂಚೆ ತಗೊಂಡಿದ್ದು. ಇದು ಒಂದೇ, ಕೊರೋನಾ ನಂತರ ಆಫ್ಟರ್ 3 years ಇದು ಒಂದೇ ತಗೊಂಡಿದ್ದೀನಿ. ಕೆಲವು ರಿಲೀಸ್ ಆಗ್ತಾ ಇದೆ. ಈಗ ಇನ್ನೊಂದು ಬುದ್ಧಿವಂತ 2 ಬರ್ಬೇಕು ರಿಲೀಸಿಗೆ. ಅದ್ರದ್ದು ಸಾಂಗ್ ರಿಲೀಸ್ ಆಗಿಲ್ಲ. ಅದೊಂದು ಪೆಂಡಿಂಗ್. ಅಂದ್ರೆ 4-5 ವರ್ಷ ಆಯ್ತು ಪಿಕ್ಚರ್ ಮಾಡಿ. ಸೊ ಈಗ ನನ್ನ ಲೆಕ್ಕದಲ್ಲಿ ನನಗೆ ಹೆಂಗಂದ್ರೆ ಖುಷಿಗೆ ಕೆಲಸ ಮಾಡೋಣ ಅಂತ. ನಂಬರಿಗೆ ಕೆಲಸ ಮಾಡೋದು ಮುಗೀತು, ಇನ್ನೆಷ್ಟು ನಂಬರ್ ಮಾಡಿ ಏನು ಪ್ರಯೋಜನ ಇಲ್ಲ. ಸೊ ಖುಷಿಗೆ ಮಾಡೋಣ ಅಂತ. ಈ ತಂಡ ಒಂಥರ ಖುಷಿ ಇದೆ. ಸ್ವಲ್ಪ ಟಾರ್ಚರ್ ಕೊಡ್ತಾರೆ ಡೈರೆಕ್ಟ್ರು. ಯಾವುದು? ಅಲ್ಲ, ಆಕಾಶ್. ಈಗ ಆಕಾಶ್ ಬೇರೆದವ್ರು ತಗೊಂಡಿದ್ದಾರೆ. ಬಟ್ ಆಕಾಶ್ ಅವರು ಆ ಟೈಮಲ್ಲಿ ರೆಕಾರ್ಡ್ ಪ್ರೈಸ್ ಕೊಟ್ಟು ತಗೊಂಡಿದ್ದು. ಇಲ್ಲ, ಇನ್ಸ್ಟಾದಲ್ಲಿ ನನಗೆ ಇಲ್ಲ ಕಾಣುತ್ತೆ. ಬಟ್ ನೀವು ಯೂಟ್ಯೂಬ್ ಅಥವಾ ಯಾವ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ರೆ ಡೆಫಿನೆಟ್ ಅದರ ಶೇರ್ ಹೋಗ್ಬೇಕು. ಆಡಿಯೋ ಕಂಪನಿಗೆ ಹೋಗುತ್ತೆ, ಇವತ್ತಿಗೆ ಹೋಗುತ್ತೆ. ಎಲ್ಲ ಆಡಿಯೋ ಎಲ್ಲೆಲ್ಲಿ ಯೂಸ್ ಮಾಡಿದ್ದಾರೆ ಅದು ಮಟ್ಟ ಅವ್ರು ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕೇಸ್ ಹಾಕೊಂಡು ನನಗೆ ಅದ್ರ ಟೋಟಲ್ ಡೀಟೇಲ್ ಗೊತ್ತಿಲ್ಲ. ಬಟ್ ಸೂ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಬರಲೇಬೇಕು, ಶೇರ್ ಬರಬೇಕು. ಯಾಕಂದ್ರೆ ದಟ್ಸ್ ಅ ರೆಗ್ಯುಲರ್ ಕಾಪಿರೈಟ್ ಲಾ. ಅಲ್ಲ, ಇನ್ಸ್ಟಾ ಬರ್ದಿದ್ರು. ಇನ್ಸ್ಟಾದಲ್ಲಿ ಕಾಪಿರೈಟ್ ಅಂತ ಬರಲ್ಲ. ಯಾಕಂದ್ರೆ ಒರಿಜಿನಲ್ ಓನರ್ಸ್ ಅಂತ ಇರುತ್ತೆ. ಈಗ ಈ ಸಾಂಗು ಯಾರಿಗೋ ದುಡ್ಡು ಹೋಗ್ತಾ ಇರುತ್ತೆ, ಅದನ್ನು ಫಸ್ಟ್ ಹಾಕಿದವನಿಗೆ ಹೋಗುತ್ತೆ. ಸೊ ಇದೆ ಅಂದ್ರೆ ಪೇಮೆಂಟ್ಸ್ ಅದರಲ್ಲಿ ಇರುತ್ತೆ, ಇನ್ಸ್ಟಾದಲ್ಲಿ ಫೇಸ್ಬುಕ್ಸ್ ಅಲ್ಲಿ ಇರುತ್ತೆ. ಬಟ್ ಯಾರು ಒರಿಜಿನಲ್ ಓನರ್ ಅಂತ ಅದನ್ನು ಕ್ಲೇಮ್ ಮಾಡಿದ್ರೆ ಮಾತ್ರ ಹೋಗೋದು, ಇಲ್ಲ ಅವರಿಗೆ ಒರಿಜಿನಲ್ ಓನರ್ ಸಿಗಲ್ಲ. ಇದರಲ್ಲಿ ಐ ಥಿಂಕ್ ಜಂಕರ್ ಇಸ್ ಟೇಕಿಂಗ್ ಕೇರ್ ಆಫ್ ಇಟ್ ಕಾಣುತ್ತೆ. ಸೊ ಐ ಥಿಂಕ್ ದೇ ನೋ ದ ಲಾ ಬೆಟರ್. ಗುಡ್. That's lovely. Somewhere I felt Gurukiran sir ಚೂರು ಏನು ಧೂಳು ಕೂತಿದ್ದ ಅದು ವರ್ಷದ ಮೇಲೆ ಮತ್ತೆ ಪ್ರಜ್ವಲಿಸುತ್ತಲ್ಲ, ಆ ರೀತಿ ಆಯ್ತು. ಕರಿಮಣಿ ಸೀರಿಯಲ್ ಎಲ್ಲ ಬಂದಿದೆ, ಏನ್ ಟ್ರೆಂಡ್. ಲವ್ಲಿ. ಒಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ
ಸಾಂಗ್ ಈಗ ಐ ಥಿಂಕ್ ಜಾಸ್ತಿ ಒಂದೇ ಹೀರೋ ಡೇಟ್ ಸಿಗ್ತಾ ಇಲ್ಲ, ಇದು ಒಂದೇ ಕಂಪ್ಲೇಂಟ್ ಬಿಟ್ರೆ ನಾವು ಒಳ್ಳೆ ಚಿತ್ರ ಮಾಡ್ತೀವಿ ಅನ್ನೋ ಛಲ ಕಮ್ಮಿ ಆಗಿದೆ. ನನಗೆ ಓನ್ಲಿ ಹೀರೋ ಡೇಟ್ ಸಿಗ್ತಾ ಇಲ್ಲ ಅಂತಾರೆ, ಆಮೇಲೆ ಸಿಕ್ಕಿದ ನಂತರ ಎಲ್ಲ ಅವನು ಹೇಳ್ದಂಗೆ ನಾವು ಕೇಳಬೇಕು ಅಂತಾರೆ. ಇದು ತುಂಬಾ ಕಾಂಪ್ಲೆಕ್ಸ್ ಸಿಚುವೇಶನ್. ಮುಂಚೆ ನಂಗೆ ಗೊತ್ತಿದ್ದಂಗೆ ಒಂದು ರಿಲೀಸ್ ಆದ ತಕ್ಷಣ ಸಾಂಗ್ ಇಟ್ಟಾದ್ರೆ ಜನ ಬರ್ತಾ ಇದ್ರು ಥಿಯೇಟರ್ಗೆ. ಬಟ್ ಆಕ್ಚುಲಿ ಸಾಂಗ್ ಅಥವಾ ಮ್ಯೂಸಿಕ್ ಕೊಡೋ ಈಗ ಬೆಲೆ ಐ ಥಿಂಕ್ ಇಸ್ ನಥಿಂಗ್. ಮ್ಯೂಸಿಕ್ ಇಸ್ ಜಸ್ಟ್ ಎ ಫಿಲ್ಲರ್. ಮುಂಚೆ ನಮಗೆಲ್ಲ ಖುಷಿಯಾಗಿರೋದು ಯಾವುದು, ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ ಒಂಥರ ಹೆಮ್ಮೆ ಇರ್ತಿತ್ತು. ಈಗ ಮ್ಯೂಸಿಕ್ ಏನಂದ್ರೆ ಸ್ಟಾಕ್ ಮ್ಯೂಸಿಕ್ ಬೇಕಾದಷ್ಟು ಆಗ್ತಾರೆ, ಆಮೇಲೆ ಕಂಪೋಸರ್ಸ್ ಸ್ಟಾಕ್ ಮ್ಯೂಸಿಕ್ ತಂದು ಪೇಸ್ಟ್ ಮಾಡಿ ಕೊಡ್ತಾರೆ. ಈಗ ನಿಮಗೆ ಕಾಂಟ್ರಾಕ್ಟ್ ಸಿಗುತ್ತೆ, ಅಂದ್ರೆ ಈ ಯಾರ್ಯಾರು ಮಾಡಿಸಿ ಮ್ಯೂಸಿಕ್ ಅಂಟಿಸಿ ಅದೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆನ್ಸ್ ಮ್ಯೂಸಿಕ್ ಅಲ್ಲಿ, ಒಂದು ಫಿಲ್ಮ್ ಅಲ್ಲಿ ಮ್ಯೂಸಿಕ್ ಒಂದು ಇಂಪಾರ್ಟೆನ್ಸ್ ಇದ್ದಿದ್ದು ಇತ್ತೀಚೆಗೆ ಕಮ್ಮಿ ಆಗಿದೆ. ಆಮೇಲೆ ಒಂದು ಸಾಂಗ್ಸ್ ರಿಲೀಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ 210 ಪಿಕ್ಚರು ಅಂದ ಕೂಡಲೇ ನಿಮಗೆ ಪ್ರೆಸ್ ಗೊತ್ತಾಗುತ್ತೆ. ನಿಮಗೆ ಮುಂಚೆ ಎಲ್ಲ ನಾವು ಇದ್ದಾಗ ಒಂದು ಪ್ರೆಸ್ ಮೀಟ್ ಅಂದ್ರೆ ವಾರಕ್ಕೆ 1-2 ಪ್ರೆಸ್ ಮೀಟು. ಈಗ ಹಂಗಲ್ಲ, ದಿವಸಕ್ಕೆ 4 ಶೆಡ್ಯೂಲ್ ಅಲ್ಲಿ ಪ್ರೆಸ್ ಮೀಟ್ ನಡೀತಾ ಇರುತ್ತೆ. ಸೊ ಅಷ್ಟು ಚಿತ್ರಗಳು ಬರ್ತಾ ಇದ್ದಾವೆ. ಕ್ವಾಲಿಟಿ ನನ್ನ ಲೆಕ್ಕದಲ್ಲಿ ಕ್ವಾಲಿಟಿ ಕೊಟ್ರೆ ಯಾವ ಚಿತ್ರನೂ ಅಷ್ಟೇ, ಎನಿ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಕ್ವಾಲಿಟಿ ಕೊಟ್ರೆ ಅದಕ್ಕೆ ಇರೋ ವ್ಯಾಲ್ಯೂ 100% ಇದ್ದೇ ಇರುತ್ತೆ. ಸೊ ಈಗ ಕೊಡೋ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ರೀಸನ್ ಚಿತ್ರಗಳು ಚೆನ್ನಾಗಿ ಓಡ್ತಾ ಇಲ್ಲ. ಆಮೇಲೆ ನಾವೇ ಬೈಕೋತೀವಿ, ಬಟ್ ನಿಜ ಹೇಳ್ತೀನಿ, ಚಿತ್ರ ಚೆನ್ನಾಗಿದೆ ಡೆಫಿನೆಟ್ ಆಗಿ ಓಡುತ್ತೆ. ಎಲ್ಲರದ್ದು ಒಂದೇ ಇರುತ್ತೆ, ಇಲ್ಲ ರಿಪೋರ್ಟ್ ಚೆನ್ನಾಗಿದೆ ಕಲೆಕ್ಷನ್ ಇಲ್ಲ ಅಂತಾರೆ ಯೂಶುವಲ್. ಮೈಟ್ ಬಿ ರೇರ್ ಕೇಸಸ್, 10% ಕೇಸಸ್ ಆಗುತ್ತೆ ಮಾರ್ಕೆಟಿಂಗ್ ಕಮ್ಮಿ ಇದ್ದಾಗ. ಸೊ ನಾನು ಅದೇ ಏನಕ್ಕೆ ಇವ್ರದ್ದು ಹೇಳ್ತಾ ಇದ್ದೀನಿ ಅಂದ್ರೆ, ಚೆನ್ನಾಗಿ ಫಸ್ಟ್ ಡೈರೆಕ್ಟರ್ ಹೇಳಿದ್ ನನಗೆ, ಇಲ್ಲ ಚೆನ್ನಾಗಾಗಬೇಕು, ವಿ ವಾಂಟ್ ಟು ಡೆಲಿವರಿ ಮಾಡಲೇಬೇಕು ಅಂತ ಇರುತ್ತೆ. ಈ ಡೆಲಿವರಿ ಮಾಡೋದು ನಮ್ಮ ಕೈಲಿಲ್ಲ, ನಮ್ಮ ತೃಪ್ತಿ ಕೆಲಸ ಮಾಡೋದು ಅಷ್ಟು ನಮ್ಮಲ್ಲಿರುತ್ತೆ. ಸೊ ಐ ಥಿಂಕ್ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟಿಗೆ ರೆಸ್ಪೆಕ್ಟ್ ಕೊಟ್ರೆ ಚೆನ್ನಾಗಿತ್ತು. ಕನ್ನಡ ಇಂಡಸ್ಟ್ರಿ ಡೆಫಿನೆಟ್ ಆಗಿ ಮೇಲೆ ಬರುತ್ತೆ. ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ ಇತ್ತೀಚೆಗೆ. ಸೊ ಅದೇ ಹೇಳ್ತಾ ಇದ್ದೆ, ಒಂದೊಂದು ಸಾಂಗ್ಗೆ ಜನನ ಎಳೆದು ತರ ಕೆಪಾಸಿಟಿ ಇತ್ತು. ಸೊ ಇತ್ತೀಚೆಗೆ ಸಾಂಗ್ಗಳು ಅಂತಲ್ಲ, ಪಿಕ್ಚರ್ ಇಟ್ಟಾದಂತೆ ನಾವು ಹುಡುಗೋಕೆ ಶುರು ಮಾಡ್ತೀವಿ ಆ ಪಿಕ್ಚರ್ ಯಾವ ಸಾಂಗ್ ಇದೆ ಅಂತ. ಸೊ ಆ ಟ್ರೆಂಡ್ ಹೋಗಿ ಈ ಟ್ರೆಂಡ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿಕೆ. ಇವತ್ತು ಅಲ್ಲ, ರೆಸ್ಪಾನ್ಸ್ ಫಾರ್ ದ ಸಾಂಗ್ಸ್ ಫಸ್ಟ್ ಆಫ್ ಆಲ್ ಬಂದು ಪ್ರೊಡ್ಯೂಸರ್ಸ್ ನಮ್ಮ ಹತ್ರ ಬಂದು ಕೇಳಿದ್ರೆ ಎಷ್ಟಕ್ಕೆ ಮುಗಿಸ್ತೀರಾ ಅಂತ ಕೇಳ್ತಾರೆ. ಫಸ್ಟಿಗೆ ಮುಗಿಸೋ ಮಾತು. ಸೊ ಇಟ್ಸ್ ನಾಟ್ ಅಬೌಟ್ ಏನೋ ಕ್ರಿಯೇಟಿವ್ ನಾವು ಮಾಡೋಣ ಅಂತ ಹೇಳೋದು ಬದಲು, ಹೌದು ಅಂದ್ರೆ ನಾನು ಹೇಳೋದು ಇಟ್ಸ್ ಬಿಕಮ್ ಎ ಸ್ಮಾಲ್ ಬಿಸ್ನೆಸ್ ಅಂತ ಅನ್ಸ್ತಾ ಇದೆ. ಎಲ್ರು ತೋಕೆ 30ರಲ್ಲಿ ಮಾಡ್ತೀನಿ 40ರಲ್ಲಿ ಮಾಡ್ತೀನಿ ಅಂತ ಚಿತ್ರ ಶುರು ಮಾಡಿಸಿ, ಪ್ರಾಪರ್ ಚಿತ್ರ ಅಂತ ಶುರು ಮಾಡಿಸಿ ಆಮೇಲೆ ಹೇಳ್ಕೊಂಡು ಹೋಗೋದು ಅದೊಂದು ಕಾಮನ್ ಟ್ರೆಂಡ್ ಆಗಿಬಿಟ್ಟಿದೆ. ಆಮೇಲೆ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಈಗ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ಅದೊಂದು ದೊಡ್ಡ ಏಟು ಕನ್ನಡ ಇಂಡಸ್ಟ್ರಿಗೆ. ಗೊತ್ತಿದ್ದ ಚಿತ್ರರಂಗ ಗೊತ್ತಿದ್ದವರು ಚಿತ್ರ ಮಾಡೋದು ಬೇರೆ, ಯಾರೋ ಹೊಸಬ್ರು ಮಾಡೋದು ಬೇರೆ. ಸೊ ಆ ಡಿಫ್ರೆನ್ಸ್ ಒಂದು ಸ್ವಲ್ಪ ಇದೆ. ಇಲ್ಲ, ಡೈರೆಕ್ಟರ್ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದ್ದಾರೆ, ನಾನೇ ಬೇಡ ಅಂತ ಇದ್ದೀನಿ. ಓಕೆ, ಚೆನ್ನಾಗಿ ನೋಡಿದ್ರೆ ಇದು ಪ್ರಶಾಂತ್ ಏನಾ ಅಂತ ಕಂಡು ಹಿಡಿಯೋಕೆ ಆಗಲ್ಲ, ಆ ರೀತಿ ಒಂದು ಚೇಂಜ್ ಓವರ್. ಲವ್ಲಿ, ಓವರ್ ಟು ಯು. ವೇದಿಕೆ ಮುಂಭಾಗದಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು. ರೋಸಿ, ಏನಿವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ, ಬಹಳ ಖುಷಿ ಇದೆ. ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ. ಗುರು ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ತುಂಬ ಎಲ್ಲ. ಪ್ರೊಡ್ಯೂಸರು ಯಾವುದಕ್ಕೂ ಕಡಿಮೆ ಮಾಡದೇರ 1ಕ್ಕೆ 4 ಕೊಟ್ಟು ಸಿನಿಮಾನ ತುಂಬಾ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕೋ ಅದರದೆಲ್ಲ ಪ್ರಯತ್ನಗಳನ್ನ ಮತ್ತೆ ಅದ್ದೂರಿತನವಾಗಿ ಸಿನಿಮಾ ಮೂಡ್ ಬರ್ತಾ ಇದೆ. ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ, ತಲೆ ತುಂಬಾ ಬರ್ತಿ ಇದೆ. ಬಹಳ ಏನೋ ಒಂದು ಒಳಗಡೆ ತುಡುತ್ತಾ ಇದೆ, ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ತುಡ್ತಾ ಇದೆಯಲ್ಲ. ಸೊ ಅದು ಖುಷಿ ಕೊಡುತ್ತೆ ನನಗೆ. ಏನಿವತ್ತು ನೀವು ಪೋಸ್ಟರ್ ನೋಡ್ತಾ ಇದ್ದೀರಿ, ಅದರ ಎಲ್ಲ ಕ್ರೆಡಿಟ್ಸು ಡೈರೆಕ್ಟರ್ದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು, ಇಲ್ಲ ಇದು ಹಿಂಗೆ ಬೇಕು ಹೀಗೆ ಬೇಕು ಅಂತೇಳಿ ಸಣ್ಣ ಮೈನ್ಯೂಟ್ಸ್ ಪಾಯಿಂಟ್ಸ್ಗಳನ್ನ ಕುತ್ಕೊಂಡು ವರ್ಕ್ ಮಾಡ್ತಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಡೈರೆಕ್ಟ್ರೆ.
ಅಣ್ಣ ನಾನೇನು ಮಾಡಲ್ಲ, ಡೈರೆಕ್ಟ್ ಎಲ್ಲ ಮಾಡಿಸ್ತಾ ಇದಾರೆ ಅಣ್ಣ. ಒಂದು ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ. ಯೋಗಿದು ಇದು 50ನೇ ಸಿನಿಮಾ. ಜೊತೆಗೆ ಶ್ರೀನಗರ ಕಿಟ್ಟಿ ಅವರು ಇದ್ದಾರೆ, ನಾನಿದ್ದೀನಿ, ಸ್ಯಾಂಡಿ ಮಾಸ್ಟರ್ ಇದ್ದಾರೆ. ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂಥವ್ರು. ಇಬ್ರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋ ಬಹಳ ದಿವಸ ಕನಸಿತ್ತು. ನಮ್ಮ ನಿರ್ಮಾಪಕರಿಂದ ಅದು ಈಡೇರಂಗಾಗಿದೆ ಅಣ್ಣ. ಅಣ್ಣ ಅದು ಡೈರೆಕ್ಟ್ ಹೇಳ್ತಾರಣ್ಣ. ಅಣ್ಣ ಸ್ವಾಮಿ ಅಣ್ಣ ಡೈರೆಕ್ಟ್ ಹೇಳ್ತಾರಣ್ಣ. ಇಲ್ಲ ಅಣ್ಣ, ಅದು ಆಕ್ಚುಲಿ ಅಣ್ಣ ಅದು ಬೇರೆ ಯಾವುದೋ ಒಂದು ಇದಕ್ಕೆ ಅಂತೇಳಿ ಇದ್ರಲ್ಲಿದ್ದೆ. ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟರ್ ಇಲ್ಲ, ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನೋ ಸ್ವಾಮಿ ಅಣ್ಣನ ರೆಡಿ ಮಾಡಿದ್ದಾರೆ. ಒಂದು ಕಮ್ಬ್ಯಾಕ್ ಅಂತ ಏನಂತೀವಿ, ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದು ಒಳ್ಳೆ ಕಮ್ಬ್ಯಾಕ್ ಆಗ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಸೊ ಹಾಗೆ ನನಗೂ ಒಂದು ತುಡಿತಾ ಇತ್ತು, ಒಂದು ಒಳ್ಳೆ ಕಂಟೆಂಟ್ ಸಿಗ್ಬೇಕು ಅಂತೇಳಿ. ಡೈರೆಕ್ಟರ್ ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ, ಪ್ರೊಡ್ಯೂಸರು ಅಷ್ಟೇ ಅಣ್ಣ, ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬಾ ಚೆನ್ನಾಗಿ ಮೂಡ್ ಬರ್ತಿದೆ, ತುಂಬಾ ಚೆನ್ನಾಗಿ ಆಗ್ತಿದೆ. ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ ನಾನು. ಅದನ್ನ ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ. ಅಣ್ಣ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಇರ್ತೀನಿ ಅಣ್ಣ. ಪಾಸಿಟಿವ್ ಕ್ಯಾರೆಕ್ಟರ್, ನೆಗೆಟಿವ್ ಯಾವ ತರ ಇರುತ್ತೆ, ಏನ್ ಮಾಡ್ತೀರಾ ಇದರಲ್ಲಿ? ಗ್ಯಾಂಗ್ಸ್ಟರ್ ಬೇಸ್ಡ್ ಸಬ್ಜೆಕ್ಟ್ ಅಣ್ಣ. ಒಂದಷ್ಟು ಪ್ರಿಕಾಷನ್ಗಳ ಜೊತೆಗೆ ವರ್ಕ್ ಮಾಡ್ತಿದ್ದೆ. ಒಂದಷ್ಟು ಸಿನಿಮಾಗಳನ್ನ, ಕತೆಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ. ಹೇಳದ್ನಲ್ಲ, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು. ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೇನೆ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಕೆಲಸ ನಡೀತಾ ಇದೆ. ಈ ಸಿನಿಮಾ ಮೂಲಕ ಹಾಗೆ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಡೈರೆಕ್ಟ್ ಹೇಳ್ತಾರೆ ಅಣ್ಣ. ಅಣ್ಣ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ರಲ್ಲಿ ಬಹಳ ಸಮಯ ತಗೊಂಡೆ. ನನಗೆ ಏನು ನಾನು ಅನ್ಕೊಂತಿದ್ದೆ ಒಂದು ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತೇಳಿ. ಅಂತ ಪಾತ್ರಗಳು ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನ್ಸಿರ್ಲಿಲ್ಲ. ಬಟ್ ಶೂನ್ಯ ಬಂದು ಕತೆ ಹೇಳಿದಾಗ ಅದೇ ಗುರು ಸರ್ ಹೇಗೆ ಅವರು ಒಂದು ಅವ್ರ ಮೇಕಿಂಗ್ ಇಂದ ಹಿಡಿದು ಪ್ರತಿಯೊಂದನ್ನು ತಂದು ತೋರಿಸಿ, ಸರ್ ನಾನು ಹೀಗೆ ಮಾಡ್ತೀನಿ, ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅಣ್ಣ, ಅದು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಕೂರಿಸಿದೆ ನನ್ನನ್ನ. ಥ್ಯಾಂಕ್ ಯು ಅಣ್ಣ. ಅದು ಹರೇ ನಗ್ನ. ಅದೇ ಸರ್, ಕಲೆಯಲ್ಲಿ ಕ್ಲಾರಿಟಿ ಇರ್ಬೇಕು ಡೈರೆಕ್ಟರ್ಗೆ, ಇರ್ಬೇಕು ಸರ್. ಅವೆಲ್ಲ ಇಲ್ದಿರ ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಮೇಕಪ್ ಹೋಗಿ ರೆಡಿ ಆಗಿ ಬರೋ ಡೈರೆಕ್ಟರ್ ಅಲ್ಲ ಸರ್. ಮೈಕ್ ಕೊಡಿ ಸರ್. ಮೈಕ್ ಸರ್, ಈಗ ಡೀಸೆನ್ಸಿ ಅಂದ್ರೆ ಪ್ರತಿಯೊಬ್ಬರು ಸೊಸೈಟಿಯಲ್ಲಿ ಹೆಂಗಿದೆ, ಡವ್ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಒಳ್ಳೆ ಕಾಸ್ಟ್ಯೂಮ್ ಹಾಕೊಂಡು ಅದು ಡೀಸೆನ್ಸಿ ಅಲ್ಲ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಬೇಕು ಸರ್. ಡೈರೆಕ್ಟ್ರು ಡೈರೆಕ್ಷನ್ ಕರೆಕ್ಟಾಗಿ ಮಾಡಬೇಕು, ಅವ್ರವ್ರ ಕೆಲಸ. ಅದ್ರಲ್ಲಿ ಡೀಸೆನ್ಸಿ ಅಲ್ಲ. ಶಾರ್ಟ್ಸ್ ಅಲ್ಲಿ ಏನೂ ಇಲ್ಲ ಸರ್, ಮಿಸ್ಟೇಕ್ ಅಲ್ಲ. ಇಲ್ಲ ಅದಕ್ಕೆ ಕಾಲೇಜ್ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಸರ್. ಇವಾಗ ನೀವು ಶೂಟಿಂಗ್ ಏನ್ ಬೇಕಾದ್ರೂ ಮಾಡಿ, ನೀವು ಬರೀ ಅಂಡರ್ವೇರ್ ಹಾಕೊಂಡಾದ್ರೂ ಸಿನಿಮಾ ಶೂಟಿಂಗ್ ಮಾಡಿ ನಮ್ಗೇನು ಅಭ್ಯಂತರ ಇಲ್ಲ. ಅಟ್ಲೀಸ್ಟ್ ಇಲ್ಲ ಸ್ವಲ್ಪ ಡೀಸೆನ್ಸಿ ಮೇಂಟೈನ್ ಮಾಡ್ಬೇಕು ಅನ್ನೋದು ನಮ್ಮ ಇಲ್ಲ ಡೀಸೆನ್ಸಿನ ಸರ್. ನಾನೆಲ್ಲ ಪ್ರೆಸ್ ಮೀಟ್ಗೂ ಹಿಂಗೆ ಹೊಡ್ತೀನಿ ಸರ್. ಇವತ್ತು ಹೇಳ್ತಾ ಇದ್ದೀನಿ, ಅಪರೂಪಕ್ಕೊಂದ್ಸಲ ಬಂದಿದ್ದು. ಲೈಫ್ ಲಾಂಗ್ ನಮ್ಮ ವೃತ್ತಿ ಬದುಕಿನಲ್ಲಿ ಯಾರನ್ನು ಈ ತರ ಬಂದಿರ್ಲಿಲ್ಲಪ್ಪ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾನು ಲೈಫ್ ಲಾಂಗ್ ಇದ್ರಲ್ಲ.
ಸಿನಿಮಾ ಬಗ್ಗೆ ಮಾತಾಡಿ. ಕೇಳಿ ಏನಾದ್ರು ಇದ್ರೆ ಕೇಳಿ ಸರ್. ಅದೇ ಕೇಳಿ ಏನ್ರ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳಿದ್ರು. ಅದೇ ಯಾವ್ದ್ರ ಬಗ್ಗೆ ನಾವೆಲ್ಲ ಅವಾಗ ಒಂದು ಟೈಮಲ್ಲಿ ಫಿಲಮ್ಗೆ ಸಾಂಗ್ಸ್ಗೆ ಫ್ಯಾನ್ಸ್ ಥರ ಆಗಿದ್ದು ಸರ್. ಆ ಕಂಬ್ಯಾಕ್ ಮಾಡಿಸ್ಬೇಕು. ಕೆಪಾಸಿಟಿ ಇರೋ ಆ್ಯಕ್ಟ್ರು ಯಾರೇನು ಹೆಂಗೆ ಯೂಸ್ ಮಾಡ್ಕೋಬೇಕು, ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ವೇಸ್ಟು. ಸೊ ಅದನ್ನು ಯೂಸ್ ಮಾಡ್ಕೊಳೋ ಥರ ಫಿಲಮು ಕ್ಯಾರೆಕ್ಟ್ರು ಇದ್ದಿದ್ದರಿಂದ ವಿ ಅಪ್ರೋಚ್ ಡಿಮ್, ಒಪ್ಕೊಂಡ್ರು. ಫೈನಲಿ ಲಾಸ್ಟ್ ಶೆಡ್ಯೂಲಲ್ಲೂ ಚೆನ್ನಾಗಿ ಬಂದಿದೆ ಸರ್ ಅವ್ರ ಪೋರ್ಷನ್ಸ್. ಖುಷಿ ಇದೆ ಕಂಬ್ಯಾಕ್ಗೆ. ಹಾಂ ಟ್ರೋಟ್ ಸೇಮ್ ಗೆಟ್ ಗ್ಯಾಂಗ್ಸ್ಟರ್ ಒಂದು ಶೆಡ್ಯೂಲ್ ಆಯ್ತು ಸರ್ ಜನವರಿಲಿ 50-55%. ಇನ್ನೊಂದು 2 ಇದೆ ಸರ್, ತೆಲುಗಿಂದ ಒಬ್ಬರು, ಇಲ್ಲಿಂದ ಸ್ಯಾಂಡಿ. ಯೋಗಿ ಸರ್ ಲೀಡು, ಜೊತೆಗೆ ಇವರೆಲ್ಲನೂ ಥ್ರೋಟ್ ಇರತ್ತೆ ಸರ್ ಪೋರ್ಷನ್ಸ್. ಸುಮ್ಮನೆ ಎಲ್ಲ ಒಂಚೂರಲ್ಲ. ಇದು ಶೆಡ್ಯೂಲ್ ನಂಗೆ ರಿವೀಲ್ ಮಾಡೋದು ಇವಾಗ ಸರಿ ಹೋಗಲ್ಲ ಸರ್. ಯಾಕಂದರೆ ಒಂದಿನನೇ 4 ಶೆಡ್ಯೂಲ್ಸ್ ಮಾಡ್ತೀವಿ ಒಂದೊಂದು ಸಲ. ಆಮೇಲೆ ಶೆಡ್ಯೂಲ್ ರಿಲೇಟೆಡ್ ಬಡ್ಜೆಟ್ ಕ್ಯಾಲ್ಕುಲೇಷನ್ಸ್ ಇರುತ್ತವೆ, ಬಿಸ್ನೆಸ್ ರಿಲೇಟೆಡ್ ಇರ್ತವೆ. ಯೂಶಲಿ ನಂಬರ್ ಆಫ್ ಡೇಸ್ ಯಾರು ರಿವೀಲ್ ಮಾಡಲ್ಲ ಸರ್. ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು. ಬಂದರು ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದು ನಾವು ಒಂದು ಆ್ಯಕ್ಟನ್ನು ಹುಡುಕಾಡ್ತಾ ಇದ್ರಿ, ಬೇರೆ ಭಾಷೆಯಲ್ಲೇ ಹುಡುಕಾಡ್ತಾ ಇದ್ರಿ. ಬಟ್ ಶೂನ್ಯ ಸರ್ ಹೇಳಿದ್ರು, ಸರ್ ನಮ್ಮಲ್ಲೇ ಇದೆ ಸರ್, ನಾವು ಆಚೆ ಕಡೆ ಹೋಗಿ ಹುಡುಕಾಡ್ತಾ ಇದ್ರಿ ಅಂತ ಹೇಳಿದ್ರು. ಆ ಟೈಮಲ್ಲಿ ಬಂದು ಪ್ರಶಾಂತ್ ಸರ್ನ ನಾವು ಮೀಟ್ ಮಾಡಿದ್ರಿ. ಒಂದು ಸ್ಕ್ರೀನ್ ಟೆಸ್ಟ್ ಮಾಡಿದ್ರು ಅನಿಸುತ್ತೆ. ಪರ್ಫೆಕ್ಟ್ ಆಗಿದ್ರು ಸರ್, ನಮ್ಗೆ ಏನು ಬೇಕಾಗಿತ್ತು ಹಂಗೆ ಇತ್ತು. ಮತ್ತು ಫಸ್ಟ್ ಡೇ ನಾವು ಶೂಟ್ಗೆ ಹೋಗಿದ್ದೆ. ಸೊ ಲವ್ ಯು ಸರ್, ತುಂಬ ತುಂಬ ಚೆನ್ನಾಗಿ ಬಂದಿದೆ. ಗುರು ಸರ್ ಸಾಂಗ್ ಕೇಳಿದೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಸೂಪರ್. ಮತ್ತೇನಾದರೂ ಕ್ವಶನ್ ಇದ್ರೆ ಕೇಳ್ಬೋದು. ಹೌದು ಹೌದು ಸರ್, 50% ಆಗಿದೆ. ಐ ಆಮ್ ಫುಲ್ ಹ್ಯಾಪಿ ಸರ್. ನಾವೇನು ಅಂದ್ಕೊಂಡಿದ್ರೆ ಅದು ಬಂದಿದೆ. ಸೊ ಮತ್ತೆ ಇವಾಗ ಒಂದು ಏಪ್ರಿಲ್ ಮತ್ತೆ ನಾವು ಒಂದು ಶೆಡ್ಯೂಲ್ ಹೋಗ್ತಾ ಇದ್ದೀರಿ, ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಸರ್. ಅಂಡರ್ವುಡ್ ಏನು ಸರ್, ನಾನು ಮಾಡಿದ್ದೀನಿ ಸರ್. ನನ್ನ ಪೋರ್ಷನ್ ಇನ್ನೂ ಶೂಟ್ ಆಗಿಲ್ಲ, ಸೊ ನಾನು ಮಾಡ್ತಾ ಇದ್ದೀನಿ. ಹೌದು ಸರ್, ಲಾಸ್ಟ್ ಸರ್ ಅದು ಇನ್ನೂ ಪ್ಲ್ಯಾನ್ ಆಗಿಲ್ಲ ಸರ್, ಇನ್ನೂ ಪ್ಲ್ಯಾನ್ ಆಗಿಲ್ಲ. ಓಕೆ, ಆಲ್ ದಿ ಬೆಸ್ಟ್. ಡಿ.ವೈ. ವಿನೋದ್ ಅವರು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪ್ರಶಾಂತ್ ಅಣ್ಣ. ಮೂವಿ ಹೊರಗಡೆ ಬಂದಿದ್ದೀರಿ, ತುಂಬ ಖುಷಿ ಆಯಿತು. ನಿಮ್ಮ ಹೊರಟ ಫಿಲಮ್ ನೋಡಿದ್ದೀರಿ. ಲೈಕ್ ಅವ್ರನ್ನ ನೋಡೋಕ್ಕೆ ಆಗಲ್ಲ ಅಂತಲ್ಲ ನಾನು ವೆಯ್ಟ್ ಮಾಡಿದ್ದೀನಿ, ಮತ್ತು ಯಾವ ಫಿಲಮು ನೋಡಿಲ್ಲ ಅಂತ. ಆದರೆ ಸಡನ್ನಲ್ಲಿ ಈ ಥರ ಒಂದು ಶಾಕ್ ಕೊಡ್ತಾರೆ, ಈ ಗೆಟಪ್ಪಲ್ಲಿ ಬರ್ತಾರೆ ಅಂತ ನಾನು ಅನ್ಸ್ಕೊಂಡಿಲ್ಲ. ಎಲ್ಲ ಥ್ಯಾಂಕ್ಸು ಆಲ್ಮೋಸ್ಟ್ ಲೈಕ್ ಶೂನ್ಯ ಅನ್ನಾಗೆ. ನಾನು ಖುಷಿ. ಲೈಕ್ ಇವಾಗ ಆಗಿರೋ ಪೋರ್ಷನ್ಸ್ 80% 50% ಏನಾಗಾಯಿತು ಎಲ್ಲದರಲ್ಲೂ 100% ಸ್ಯಾಟಿಸ್ಫೈಡ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ. ಒನ್ ಆಫ್ ದಿ ಪ್ರೊಡ್ಯೂಸರ್. ಟೆಕ್ನಿಕಲ್ ಆಗಿ ಗುರು ಸರ್ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ದಾರೆ. ಸೊ ಕ್ಯಾಮ್ರಾ ಶೂಟಿಂಗ್ ಅಂತ ಬಂದಾಗ ಐ ಆಮ್ ವೆರಿ ಲಕ್ಕಿ. ಶೂನ್ಯ ಸರ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಪ್ಲಸ್ ಸಿನಿಮಾ ಮೇಕಿಂಗ್ ಮೇಲಿರೋ ಅವ್ರಿಗಿರೋ ಇಂಟ್ರೆಸ್ಟ್ ಅಂದರೆ ಈಗ ಅವ್ರು ಹೇಳ್ದಂಗೆ ಅವರು ಪ್ರತಿದಿನ ಫಿಲಮ್ ಮೇಕಿಂಗ್ ಬಗ್ಗೆ ಯೋಚನೆ ಮಾಡ್ತಾರಿಂದ ಏನಂತಾರೆ ಈ ಫೀಲ್ಡ್ ವರ್ಕ್ ಅಂತ ಬಂದಾಗ ಮೈಂಡ್ಫುಲ್ ಅದೇ ಇದ್ದಾಗ ಅದೆಲ್ಲ ಆ ಥರ ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತೆ. ಬೇಸಿಕಲಿ DOPsಗಳು ಆಗ್ತಾರೆ ಶಾರ್ಟ್ಸ್.
ಸೊ ಫಿಲಮ್ ಮೇಕಿಂಗಲ್ಲಿ ಈಗ ಇದೇ ಜಾಗದಲ್ಲಿ ಒಬ್ಬ ಅಬ್ರಾಡ್ DOP ಅಥವಾ ಡೈರೆಕ್ಟರ್ ಬಂದಾಗ ಅವ್ರು ಶಾರ್ಟ್ಸ್ಗಳು ಹಾಕೊಂಡ್ಬಂದಿರ್ತಾರೆ, ಬಾಲಿವುಡಲ್ಲಾಗಲಿ ಇನ್ನೊಂದಾಗಲಿ ನೋಡಿರ್ತೀವಿ. ಸೊ ಕಾಸ್ಟ್ಯೂಮ್ ಇಟ್ ಡಸಂಟ್ ಮ್ಯಾಟರ್ ಫಾರ್ ದ ಫಿಲಮ್ ಮೇಕಿಂಗ್. ಅಟ್ ದಟ್ ಸೇಮ್ ಟೈಮ್ ನೀವು ಹೇಳ್ತಿದ್ದು ಓಕೆ ರೆಸ್ಪೆಕ್ಟ್ ಇರಬೇಕು ಒಂದು ಪ್ರೆಸ್ ಮೀಟ್ಗೆ ಅಂತೇಳಿ ಒಪ್ಕೋತೀವಿ. ಬಟ್ ಅವ್ರು ಯಾವಾಗಲೂ ಫಿಲಮ್ ಮೇಕಿಂಗ್ ಬಗ್ಗೆ ಇಲ್ಲ ಸರ್, ನಾನು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ಈಸ್ ಆಲ್ವೇಸ್ ಥಿಂಕಿಂಗ್ ಅಬೌಟ್ ದ ಫಿಲಮ್ ಮೇಕಿಂಗ್. ಸೊ ಮೇ ಬಿ ಅವ್ರ ಮೈಂಡ್ಫುಲ್ ಇಲ್ಲ. ಹಂಗಾಗಿ ನನಗೂ ಒಂದು ಆಪರ್ಚುನಿಟಿ, ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದಕ್ಕೆ ಆ್ಯಸ್ ಎ DOP ಆಗಿ. ಆಮೇಲೆ ದೊಡ್ಡ ಆ್ಯಕ್ಟ್ರ್ ಇದ್ದಾರೆ. ನಾನು ಆ್ಯಕ್ಚುಲಿ ತುಂಬ ಜೂನಿಯರ್ ಆ್ಯಕ್ಚುಲಿ ಫಿಲಮ್ ಇದರಲ್ಲಿ ಕನ್ನಡ ಇಂಡಸ್ಟ್ರಿಲಿ. ಸೊ ಪ್ಯಾಷನೇಟ್ ಪ್ರೊಡ್ಯೂಸರ್ ಇದ್ದಾರೆ. ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಆಲ್ರೆಡಿ 50% ಶೂಟ್ ಆಗಿದೆ. ಇಲ್ಲ ಸರ್, ಡೇ ಮತ್ತು ನೈಟ್ ಎರಡು ತುಂಬ ಇದೆ. ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ನೈಟಲ್ಲಿ ಜಾಸ್ತಿ ಇದೆ. ಸೊ ಟಾಕಿ ಪೋರ್ಷನ್ಸು ಒಂದು ಸ್ವಲ್ಪ ಡೇ ಇದೆ. ಸೊ ನೈಟ್ ಆ್ಯಕ್ಷನ್ ಸೀಕ್ವೆನ್ಸಸ್ ಜಾಸ್ತಿ ಇದೆ. ಸೊ ಅದು ಒಂಥರ ಸ್ಪೆಷಲ್ ಕನ್ನಡ ಇಂಡಸ್ಟ್ರಿಗೆ. ಮ್ಯಾಕ್ಸಿಮಮ್ ಶೂಟ್ ಇನ್ ನೈಟ್ ಇಟ್ ವಿಲ್ ಬಿ ಮೋರ್ ಅಟ್ರಾಕ್ಟಿವ್ ಫಾರ್ ದ ಆಡಿಯನ್ಸ್. ಅದೊಂದು ಪ್ಲಸ್. 50% ಶೂಟ್ ಆಗಿದೆ. ಇನ್ನೊಂದು 2 ಸ್ಕೆಡ್ಯೂಲ್ ಮೇ ಬಿ ಆಗ್ಬೋದು. ಮೇಜರ್ ಪೋರ್ಷನ್ಸು ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ಆ್ಯಕ್ಷನ್ ಸೀಕ್ವೆನ್ಸಸ್ ತುಂಬ ಶೂಟ್ ಮಾಡಿದ್ದೀವಿ. ಸೊ ಖುಷಿ ಇದೆ. ಟೆಕ್ನಿಕಲ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಸರ್. 3 ಆಗಿದೆ ಸರ್. 3 ಆಗಿದೆ. ಒಂದು ಇಂಟ್ರೋ ಆಗಿದೆ. ಎಲ್ಲೂ ಕಾಂಪ್ರಮೈಸ್ ಇಲ್ದಿರ ಟೆಕ್ನಿಕಲಾಗಿ ನಾನೇನು ರಿಕ್ವೈರ್ಮೆಂಟು ಕೇಳ್ತಾ ಇದ್ರೂ ಸಪೋರ್ಟ್ ಇದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಪ್ರೊಡ್ಯೂಸರ್ ಆ್ಯಂಡ್ ಆರ್ಟಿಸ್ಟ್ ಕೋಪ್ರೇಷನ್ ತುಂಬ ಚೆನ್ನಾಗಿದೆ. ಬಿಕಾಸ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸಲ್ಲಿ ಆರ್ಟಿಸ್ಟ್ ಕೋಪ್ರೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಆಫ್ ಟೆಕ್ನಿಕಲ್ ಎರರ್ಸ್ ಬಂದ್ರೂ ಆರ್ಟಿಸ್ಟ್ಗೆ ಮತ್ತೆ ರೀಟೇಕ್ಸ್ ಹೋದಾಗ ಆ ಸಪೋರ್ಟ್ ತುಂಬ ಚೆನ್ನಾಗಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಆರ್ಟಿಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಸರ್ ನೋಡ್ತೀವಿ ಸರ್, ಕಂಫರ್ಟ್ ಝೋನ್ ಹೆಂಗಿರುತ್ತೆ ನೋಡ್ಕೊಂಡು ಇದು ಮಾಡಿ ಸರ್. ಇಲ್ಲ ಇನ್ನೊಂದು ಬೇರೆ ಕಡೆ ಇನ್ನೊಂದು ಮೀಟಿಂಗ್. ಹಾಂ ಇಲ್ಲ ನನಗಿಂತ ಜಾಸ್ತಿ ತುಂಬ ಯೋಚನೆ ಮಾಡ್ತಾರೆ ಫಿಲಮ್ ಮೇಕಿಂಗಲ್ಲಿ. ಸೊ ಈ ಆಲ್ವೇಸ್ ಥಿಂಕ್ಸ್ ಅಬೌಟ್ ಸರ್. ಇಲ್ಲ ಸರ್, ನಾನು ಆದರೆ ಹೇಳ್ತಾ ಇಲ್ಲ ಸರ್, ನಾನು ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ. ಅವ್ರ ಥಾಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆಲ್ವೇಸ್ ಇನ್ ಅ ಫಿಲಮ್ ಮೇಕಿಂಗ್ ಮೋಡ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದು ಸರ್, ಇಟ್ಸ್ ಅ ಗುಡ್ ಸರ್. ಸರ್ ಈಗ ಆಲ್ಮೋಸ್ಟ್ ಎಲ್ಲ ನಾವೆಲ್ಲ ಫಿಲಮ್ ಮೇಕರ್ಸ್ ಆಗಿರೋದ್ರಿಂದ ಅಲ್ಲ ನಾನು ಹೇಳ್ತಾ ಇರೋದು. ಇಲ್ಲ ನಾನು ಆ್ಯಕ್ಚುಲಿ ನಾನು ಬಾಲಿವುಡಲ್ಲಿ ತುಂಬ ಆ್ಯಡ್ ಫಿಲ್ಮ್ಸ್ ಮಾಡಿದ್ದೀನಿ. ಆಲ್ ದ ಫಿಲಮ್ ಮೇಕರ್ಸ್ ಅಥವಾ ಆ್ಯಡ್ ಫಿಲಮ್ ಮೇಕರ್ಸ್ ಎಲ್ಲನೂ ಆ ಕೈಂಡಲ್ಲಿ ಇರ್ತಾರೆ ಅಷ್ಟೇ. ಸೊ ಈ ಥಿಂಕಿಂಗ್ ಲೈಕ್ ಇಟ್ಸ್ ಎ ಗುಡ್, ಅದು ಅವ್ರ ಕಂಫರ್ಟ್ ಝೋನ್ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಪ್ರಶಾಂತ್ ಸರ್, ವೆಲ್ಕಮ್ ಬ್ಯಾಕ್ ಸರ್. ಸೊ ಪ್ರಶಾಂತ್ ಸರ್ ನಮಗೆ ಸೊ ಆ ಸಾಂಗಿಂದ ತುಂಬ ಪರಿಚಯ. ಸೊ ನಮ್ಮದೊಂದು ಆಡಿಯೋ ಕ್ಯಾಸೆಟ್ ಸೆಂಟ್ರ್ ಇತ್ತು. ಸೊ ನಮಗೆ ಕ್ಯಾಸೆಟ್ ಆಗಲೇ ಸರ್ ಹೇಳ್ತಿದ್ದೆ. ಸೊ ನಮಗೆ ಆಡಿಯೋ ಕ್ಯಾಸೆಟ್ ಬಂದ್ಬಿಟ್ಟು ಆ ಸಾಂಗಿಂದ ತುಂಬ ಸೇಲ್ಸ್ ಜಾಸ್ತಿ ಆಗಿತ್ತು. ಸೊ ನಮ್ಮ ಮಾವ ಅವ್ರದ್ದು ಕ್ಯಾಸೆಟ್ ಶಾಪಲ್ಲಿ ಸೊ ಇನ್ಫ್ಯಾಕ್ಟ್ ನಾನು ಸೆಲೆಕ್ಟೆಡ್ ಸಾಂಗ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಆಗಿ ಯಾರು ಆ ಸಾಂಗ್ನ ರೆಕಾರ್ಡ್ ಮಾಡಿ ಕೊಟ್ಟಿದ್ದು ಆ ಡೇಸ್ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ. ಸೊ ನಮ್ಮ ಚೈಲ್ಡ್ಹುಡ್ ಡೇಸಿಂದ ನೋಡಿದ್ದೀವಿ. ಸೊ ಫೈನಲಿ ಅವ್ರ ಜೊತೆ ಇವಾಗ ವರ್ಕ್ ಮಾಡ್ತಿರೋ ಖುಷಿ ಇದೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಆ್ಯಂಡ್ ಈಗ ಎಲ್ಲರೂ ಹೇಳ್ದಂಗೆ ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಅಂದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಲಾರ್ಜ್ ಸ್ಕೇಲಲ್ಲಿ ಇರುತ್ತೆ. ಸೊ ಲಾರ್ಜರ್ ದನ್ ಲೈಫ್ ಅಂತ ಹೇಳ್ತೀವಲ್ಲ ಆ ರೀತಿ. ಸೊ ಲೈಕ್ ಸ್ಟಾರ್ ಕ್ಯಾಸ್ಟ್ ದೊಡ್ಡದು, ಆ್ಯಂಡ್ ದೆನ್ ನಂಬರ್ ಆಫ್ ಆ್ಯಕ್ಷನ್ ಸೀಕ್ವೆನ್ಸಸ್ ದೊಡ್ಡದು, ಆ್ಯಂಡ್ ದೆನ್ ನೈಟ್ ಸೀಕ್ವೆನ್ಸಸ್, ಸ್ಪೆಷಲಿ ನೈಟ್ ಸೀಕ್ವೆನ್ಸಸ್ ಇರಬೇಕಾದ್ರೆ ಆ ಡಾರ್ಕ್ ಶೇಡ್ ಏನಿರುತ್ತೋ ಲೈಕ್ ಅಂಡರ್ ವರ್ಲ್ಡ್ ಅಂತ ಹೇಳಿದಾಗ ಡಾರ್ಕ್ ಶೇಡ್. ಸೊ ಕಥೆನ ಬಿಟ್ಕೊಡ್ತಿಲ್ಲ ಇಲ್ಲಿ ಯಾರು. ಸೊ ಅದೊಂದು ರೀಸನಿಂದ ಲೈಕ್ ಆ ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೆ. ಸೊ ನನಗೆ ಈಗ ವರ್ಕ್ ಸ್ಪೇಸ್ಗೆ ತುಂಬ ಸ್ಪೇಸ್ ಇದೆ ಇದರಲ್ಲಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಸರ್ ಜೊತೆ ಗುರುಕಿರಣ್ ಸರ್ ಜೊತೆ ಫಸ್ಟ್ ಮೂವಿ. ಸೊ ಆ ಕೊಲಾಬ್ರೇಷನಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಇದೆ. ಸೊ ಈಗ ನೆಕ್ಸ್ಟ್ ಸ್ಕೆಡ್ಯೂಲ್ಗೆ ಹೋಗೋಕೆ ಮುಂಚೆ ಲೈಕ್ ವಿ ಆರ್ ಗೋಯಿಂಗ್ ಟು ಕಮ್ ವಿತ್ ಟೀಸರ್. ಸೊ ಅದ್ರ ಬಗ್ಗೆ ಅಪ್ಡೇಟ್ಸ್ ನಿಮಗೆ ಆದಷ್ಟು ಬೇಗ ಟೀಮಿಂದ ಬರುತ್ತೆ. ಸೊ ಟೀಸರ್ ಬಂದಮೇಲೆ ನಿಮಗೆ ಒಂದು ಆ ಫ್ಲೇವರ್ ಏನು ಅನ್ನೋದು ಒಂದು ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು.